Panchapranas and Upapranas. ಆಲ್ರೆಡಿ ನಿಮ್ಗೆ ಮಂಜಿತ್ ಸರ್ ಅವರು ಹೇಳಿದ್ದಾರೆ ಪಂಚಕೋಶಸ್ ಬಗ್ಗೆ. ಸೊ ಅದರಲ್ಲಿ ಒಂದು ಕೋಶ ಬಂದು ಪ್ರಾಣಮಯ ಕೋಶ. ಸೊ ಈ ಪ್ರಾಣಮಯ ಕೋಶ ಏನ್ರಿಂದ ಮಾಡಿದೆ ಅಂದ್ರೆ, ಈ ಪ್ರಾಣಮಯ ಕೋಶ ಕನ್ಸಿಸ್ಟ್ ಆಫ್ 5 ಮೇಜರ್ ಪ್ರಾಣಾಸ್, 5 ಮುಖ್ಯ ಪ್ರಾಣಗಳು ಮತ್ತೆ ಇನ್ನ 5 ಉಪ ಪ್ರಾಣಗಳು ಅಂತ ಕರಿತೀವಿ. ಸೊ ಈ ಪ್ರಾಣಾಯಾಮ ಕೋಶ 5 ಪ್ರಾಣಾಸ್ ಮತ್ತೆ 5 ಉಪ ಪ್ರಾಣಾಸ್ ಇಂದ ಮಾಡಲ್ಪಟ್ಟಿದೆ. ಸೊ ಈ ಮೇಜರ್ 5 ಪ್ರಾಣಾಸ್ ಇದನ್ನ ನಾವೇನ್ ಮಾಡ್ತೀವಿ, ವಿ ಕಲೆಕ್ಟಿವ್ಲಿ ಈ 5 ಮೇಜರ್ ಪ್ರಾಣ ಏನಿದೆ ಅದನ್ನ ನಾವು ಪಂಚ ಪ್ರಾಣಾಸ್ ಅಂತ ಕರಿತೀವಿ. ಸೊ ಯಾವ್ದಾದ್ರು ಈ ಪಂಚ ಪ್ರಾಣಾಸ್ ಅಂದ್ರೆ ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತೆ ವ್ಯಾನ ಅಂತ. ಸೊ ಈ ಪಂಚ ಪ್ರಾಣಗಳು ನಮ್ಗೆ ಹೇಗ್ ಬೇಕು, ಯಾವ ತರ ಕೆಲ್ಸ ಮಾಡುತ್ತೆ, ಅದ್ರ ಫಂಕ್ಷನ್ ಏನು, ಅದು ಇಂಬ್ಯಾಲೆನ್ಸ್ ಆದ್ರೆ ಇಲ್ಲ ಆ ಪ್ರಾಣಗಳಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಏನೆಲ್ಲ ಪ್ರಾಬ್ಲಮ್ ಮಾಡ್ಕೊಳ್ಳೋದ್ರಿಂದ ಇಲ್ಲ ಅದನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಏನೇನ್ ಯೂಸ್ ಆಗುತ್ತೆ ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಈ ಮೇನ್ ಫಂಕ್ಷನ್ ಏನು ಅಂತ ಈ ಪಂಚಪ್ರಾಣಸ್, ಲೈಕ್ ನಮ್ಗೆ ಗೊತ್ತಾ ಇದೆ, ನಮ್ಮ ಲೈಫ್ ಸ್ಟಾರ್ಟ್ ಆಗೋದೇ ಏನಿಂದ ಉಸಿರು ತಗೊಳೋದ್ರಿಂದ ಅಲ್ವಾ. ಸೊ ಪ್ರಾಣ, ಸೊ ಮತ್ತೆ ಅಂದ್ರೆ ನಾವು ಬದುಕಿರ್ದಿಂದ ನಮ್ ಜನ್ಮ, ಲೈಕ್ ವಿ ಟೇಕ್ ಬರ್ತ್ ಅಲ್ಲ, ಬರ್ತ್ ಇಂದ ಹಿಡಿದು ಡೆತ್ ಆಗೋ ತನಕ ನಮ್ ಜೊತೆನೆ ಇರೋಂಥದ್ದೇನಿದೆ ಇದು ಪ್ರಾಣ. ಸೊ ಇದನ್ನ ಪ್ರಾಣವಾಯು ಅಂತ ಕರಿತೀರಿ. ಸೊ ಅದ್ ಅಲ್ದೇನೆ ನಮ್ಗೆ ಇದ್ರಿಂದ ನಮ್ ದೇಹದಲ್ಲಿ ಯಾವ್ದಾದ್ರು ಜೀರ್ಣ, ಡೈಜೆಸ್ಟಿವ್ ಸಿಸ್ಟಮ್, ಡೈಜೆಷನ್ ಆಕ್ಟಿಂಗ್ ಇರ್ಬೋದು, ಎಲಿಮಿನೇಷನ್. ಮ್ಯೂಟ್ ಮಾಡಿ ಮಂಜೀಶ್ ಸರ್, ಎಲ್ಲಾರ್ದು ಡಿಸ್ಟರ್ಬ್, ಎಲ್ಲಾರ್ದು ಮ್ಯೂಟ್ ಮಾಡಿ. ಡಿಸ್ಟರ್ಬೆನ್ಸ್ ಆಗ್ತಿದೆ ನಿಮ್ಗಲ್ಲ. ರಾಘು ಅವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ರಾಘು ಅವರು ನೀವ್ ಮ್ಯೂಟ್ ಮಾಡ್ಬಿಡಿ ಎಲ್ಲಾರ್ದು. ನೀವ್ ಮಾಡಿ, ಕಂಟಿನ್ಯೂ ಮಾಡಿ. ಓಕೆ. ಸೊ ನಾನ್ ಏನ್ ಹೇಳ್ತಿದ್ದೆ ಅಂದ್ರೆ, ಯಾವ ತರ ಈ 5 ಪ್ರಾಣಗಳು ನಮ್ಗೆ ದೇಹದಲ್ಲಿ ಫಂಕ್ಷನ್ ಆಗುತ್ತೆ ಅಂದ್ರೆ, ಬ್ರೀತ್ ಮಾಡೋದು ಅಳ್ದೇನೆ ನಮ್ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಮತ್ತೆ ನಮ್ ದೇಹದಲ್ಲಿ ಇರೋಂತ ಕಲ್ಮಶ, ಟಾಕ್ಸಿನ್ ಏನಿದೆ ಅದು ಹೊರಗಾಕಕ್ಕೆ. ಅದೇ ತರ ನಾಟ್ ಓನ್ಲಿ ದಟ್, ಈಗ ನಾವು ಸತ್ತೋದ್ಮೇಲೆ ನಮ್ ಬಾಡಿ ಡಿಕಂಪೋಸ್ ಆಗುತ್ತೆ, ಕೊಳಿಯುತ್ತಲ್ಲ, ಅದಕ್ಕೆ ಏನ್ ಕಾರಣ, ಅದೆಲ್ಲದಕ್ಕೂ ಮೇನ್ ಬಂದು ಈ ಪಂಚ ಪ್ರಾಣಗಳು. ಸೊ ಈ ತರ ನಮ್ ದೇಹದಲ್ಲಿ ಬೇರೆ ತರ ಎಲ್ಲಾ ತರ ಆದಂತ ಫಂಕ್ಷನ್ ನ ಮಾಡುತ್ತೆ. ಸೊ ಇದು ಯಾವ ತರ ಅಂದ್ರೆ ಇಟ್ಸ್ ಲೈಕ್ ಜಸ್ಟ್ ಲೈಕ್ ಎ ಟ್ರಾನ್ಸ್ಫಾರ್ಮರ್. ಹೇಗೆ ಅಂದ್ರೆ ಈ ಎನರ್ಜಿನ ಏನ್ ಮಾಡುತ್ತೆ, ಯೂನಿವರ್ಸ್ ಇಂದ ಎನರ್ಜಿನ ತಗೊಂಡು ಅದು ನಮ್ ದೇಹದ ಎಲ್ಲಾ ಭಾಗಕ್ಕೂ ಅದನ್ನ ಸಪ್ಲೈ ಮಾಡಿ ಆಮೇಲೆ ನಮ್ ದೇಹದಲ್ಲಿರುವಂತ ಕಲ್ಮಶನ ಹೊರ್ಗಡೆ ಹಾಕುವಂತ ಕೆಲಸ ಮಾಡುತ್ತೆ ಈ ಪಂಚಪ್ರಾಣಾಸ್ ಮತ್ತೆ ಉಪಪ್ರಾಣಾಸ್. ಮತ್ತೆ ನೀವು ಕೇಳಿರ್ತೀರಾ, ಕೆಲವು ಮನುಷ್ಯರ ಹತ್ರ ಹೋದಾಗ, ಎನಿ ಪರ್ಸನ್ ಹೋದಾಗ, ಇಲ್ಲ ಯಾವ್ದಾದ್ರು ಒಂದು ಪುಣ್ಯ ಸ್ಥಳಕ್ಕೆ ಎಲ್ಲಾದ್ರೂ ಹೋದಾಗ ನಮ್ಗೆ ಏನಾಗುತ್ತೆ, ನಮ್ ಮೈಂಡ್ ತುಂಬಾ ಪ್ಲೆಸೆಂಟ್ ಆಗಿ ಫೀಲ್ ಆಗುತ್ತೆ ಒಂದೊಂದ್ಸತಿ, ಇಲ್ಲ ನಮ್ ಡಿಸ್ಟರ್ಬ್ ಆಗಿದ್ರು ಅವಾಗ ಕಾಮ್ ಆಗುತ್ತೆ. ಸೊ ಏನೋ ಒಂಥರ ಪಾಸಿಟಿವ್ನೆಸ್ ಫೀಲ್ ಆಗುತ್ತೆ ನಮ್ಗೆ. ಅವಾಗ ನಾವ್ ಎಷ್ಟೋ ಸತಿ ಹೇಳಿರ್ತೀರಿ ಇಲ್ಲಿ ಪ್ರಾಣ ಚೆನ್ನಾಗಿದೆ, ಇಲ್ಲ ವಾಸ್ತು ಅಂತ ಹೇಳ್ತಾರೆ ಈಗ, ಇಲ್ಲಾಂದ್ರೆ ಅವಾಗೆಲ್ಲ ಏನ್ ಹೇಳ್ತೀರಿ ಇಲ್ಲಿ ಪ್ರಾಣ ಚೆನ್ನಾಗಿದೆ. ಸೊ ಅಂತ ಕಡೆ ಮೆಡಿಟೇಟ್ ಮಾಡಿದ್ರು ಅಷ್ಟೇನೆ, ಯು ವಿಲ್ ಗೆಟ್ ದಟ್ ಎನರ್ಜಿ. ಸೊ ಅಂದ್ರೆ ಏನರ್ಥ, ಈ ಏನಿದೆ ಈ 5 ಪ್ರಾಣಗಳು ಅದು ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ. ಸೊ ಯಾವಾಗ ನಾವ್ ಇದನ್ನ ಚೆನ್ನಾಗಿ ಕಂಟ್ರೋಲ್ ಮಾಡಿ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋತಿರೋ ಅವಾಗ ವಿ ವಿಲ್ ಬಿ ಹೆಲ್ದಿ. ಸೊ ನಾ ಪಾಸಿಟಿವ್ ವೈಬ್ ಏನಿದೆ ಅದನ್ನ ನಾವು ಬೇರೆಯವ್ರಿಗೂ ಕೊಡ್ತೀರಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಪ್ರಾಣ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅದನ್ನ ಹೆಂಗೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು. ಸೊ ಅದನ್ನ ವಿಲ್ ಸಿ ಒನ್ ಬೈ ಒನ್. ಸೊ ಅದೇ ತರ ಯಾವ ತರ ಇದನ್ನ ಕಂಪೇರ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಆಲ್ರೆಡಿ ಸೋಮ್ ರೆಡ್ಡಿ ಸರ್ ತುಂಬಾನೇ ಹೇಳಿದ್ದಾರೆ ಪಂಚಭೂತಾಸ್ ಬಗ್ಗೆ. ಸೊ ಇಲ್ಲಿ ಈ ದ 5 ಎಲಿಮೆಂಟ್ಸ್ ಆಫ್ ನೇಚರ್ ಇಸ್ ಈಕ್ವಲ್ ಟು 5 ಪ್ರಾಣ ಝೋನ್ಸ್ ಅಂತ ಕರೀತಾರೆ. ಅಂದ್ರೆ ಈ ಪಂಚ ಪ್ರಾಣ ಏನೇನಿದೆ ಒಂದೊಂದು ಪ್ರಾಣನೂ ಒಂದೊಂದು ಪಂಚಭೂತಗಳಿಗೆ ಹೋಲಿಕೆ ಮಾಡಿದ್ದಾರೆ. ಸೊ ಯಾವ ತರ ಅಂದ್ರೆ, ಈಗ ಉದಾನ ಪ್ರಾಣ ಅಂದ್ರೆ ಅದನ್ನ ಯಾವ ಪಂಚಭೂತಕ್ಕೆ ಹೋಲಿಕೆ ಆಗುತ್ತೆ ಅಂದ್ರೆ ಸ್ಪೇಸ್. ಮತ್ತೆ ಪ್ರಾಣ ಬಂದು ಇಟ್ ಇಸ್ ಅನ್ ಇನ್ವರ್ಡ್ ಫೋರ್ಸ್, ಆಕ್ಸಿಜನ್. ಸೊ ಅದನ್ನ ಏರ್, ಪಂಚಭೂತ ಆದಂತ ಏರ್ಗೆ ಕಂಪೇರ್ ಮಾಡ್ತಾರೆ. ಅದೇ ತರ ಸಮಾನ, ಇಟ್ ಈಸ್ ಅ ಡೈಜೆಸ್ಟಿವ್ ಫೈರ್. ಸೊ ಅದನ್ನ ಅಗ್ನಿಗೆ ಹೋಲಿಸ್ತಾರೆ. ಅದೇ ತರ ಅಪಾನ, ಔಟ್ವರ್ಡ್ ಫ್ಲೋ, ಅದನ್ನ ಅರ್ತ್ ಮತ್ತೆ ವಾಟರ್ ಗೆ ಕಂಪೇರ್ ಮಾಡ್ತಾರೆ, ಹೋಲಿಸ್ತಾರೆ. ಅದೇ ತರ ವ್ಯಾನ ಅಂದ್ರೆ ಈಥರ್.
ಸೊ ಇಲ್ಲಿ ಸ್ಪೇಸ್ ಆರ್ ಈಥರ್ ಎರಡು ಒಂದೇನೆ. ಬಿಹಾಂಡ್ ದ ಸ್ಪೇಸ್, ಬಿಹಾಂಡ್ ದ ಕ್ಲೌಡ್ಸ್ ಏನಿದೆ ಅದನ್ನ ಈಥರ್ ಅಂತ ಕರೀತಾರೆ. ಸೊ ವ್ಯಾನ ಬಂದು ಈಥರ್ಗೆ ಹೋಲಿಕೆ ಮಾಡ್ತಾರೆ. ಸೊ ಅದೇ ತರ ನಮ್ಮ ಪಂಚಪ್ರಾಣ ಏನಿದಾವೋ ಅದು ಒಂದೊಂದು ಪಂಚಭೂತನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಈಗ ನಾವು ಮೊದಲನೇದಾಗಿ ಪ್ರಾಣ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವ್ ಈ ಡಯಾಗ್ರಾಮ್ ಅಲ್ಲಿ ಏನ್ ನೋಡ್ತಾ ಇದ್ದೀರೋ ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪೊಸಿಷನ್ ಮತ್ತೆ ಯಾವ ತರ ಫ್ಲೋ ಆಗುತ್ತೆ ಪ್ರಾಣ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಪ್ರಾಣ ಏನಿದೆ ಅದು ಲೈಫ್ ಗಿವಿಂಗ್ ಫೋರ್ಸ್ ಅಂತ ಕರೀತಾರೆ. ನಾನ್ ಹೇಳ್ದೆ ಈ ಪ್ರಾಣ ಈ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಇದ್ರ ಪೊಸಿಷನ್ ಬಂದು ನಾಸ್ಟ್ರಿಲ್ ಇಂದ ಹಿಡಿದು ಹಾರ್ಟ್ ತನಕ ರೆಪ್ರೆಸೆಂಟ್ ಮಾಡುತ್ತೆ ಅದ್ರ ಪೊಸಿಷನ್. ಸೊ ದ ಎನರ್ಜಿ ಫ್ಲೋಸ್ ಫ್ರಮ್ ನಾಸ್ಟ್ರಿಲ್, ಮೂಗಿನಿಂದ ಹಿಡಿದು ದ ಲೆವೆಲ್ ಆಫ್ ಹಾರ್ಟ್ ತನಕ ಅದು ಫ್ಲೋ ಆಗುತ್ತೆ. ಅದನ್ನ ಇನ್ವರ್ಡ್ ಫ್ಲೋ ಅಂತಾನು ಕರೀತಾರೆ. ಸೊ ಅದಂದ್ರೆ ನೀವ್ ಅದನ್ನ ಫೀಲ್ ಮಾಡ್ಬೋದು ಈ ಪ್ರಾಣ ಹೆಂಗೆ ಅಂದ್ರೆ ವಿ ಬ್ರೀತ್ ಅಲ್ವಾ, ಉಸಿರಾಡ್ತಿರಲ್ಲ ಅವಾಗ ನಿಮ್ಗೆ ಅದ್ರದ್ದು ಅನುಭವ ಆಗುತ್ತೆ. ಸೊ ಇದ್ರದ್ದು ಮೇನ್ ಫಂಕ್ಷನ್ ಏನಂದ್ರೆ ಆಕ್ಸಿಜನ್ ನಮ್ ದೇಹದ ಎಲ್ಲಾ ಭಾಗಕ್ಕೂ ಸಪ್ಲೈ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ದ ಮೇನ್ ಫಂಕ್ಷನ್ ಆಫ್ ದಿಸ್ ಫಸ್ಟ್ ಪಂಚಪ್ರಾಣ ಬಂದು ಪ್ರಾಣ. ಸೊ ಇಟ್ ಸಪ್ಲೈಸ್ ಆಕ್ಸಿಜನ್ ಟು ಕಂಪ್ಲೀಟ್ ಬಾಡಿ. ಸೊ ಅದ್ರ ಪೊಸಿಷನ್ ಹೇಳ್ದಂಗೆನೆ ನಾಸ್ಟ್ರಿಲ್ ಇಂದ ಹಿಡಿದು ಹಾರ್ಟ್ ವರ್ಗು ಇರುತ್ತೆ. ಅದು ನಥಿಂಗ್ ಬಟ್ ಬ್ರೀತ್. ಸೊ ನಾವು ಆಕ್ಸಿಜನ್ ನ ಬ್ರೀತ್ ಮಾಡ್ತೀರಿ, ಅದು ಆಕ್ಸಿಜನ್ ನಮ್ ದೇಹದ ಎಲ್ಲಾ ಭಾಗಕ್ಕೂ ಸಪ್ಲೈ ಮಾಡುತ್ತೆ. ಸೊ ಅದೇ ತರ ಅದು ಸರ್ಕ್ಯುಲೇಟರಿ ಸಿಸ್ಟಮ್ ನ ಕಂಟ್ರೋಲ್ ಮಾಡುತ್ತೆ. ಸೊ ಅದ್ರಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಏನಾದ್ರೂ ಆದ್ರೆ ಸೊ ಹಾರ್ಟ್ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಆ ರಿಲೇಟೆಡ್ ಏನಿರುತ್ತೆ ಡಿಸೀಸಸ್ ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗ ಈ ಪ್ರಾಣನ ನಾವ್ ಹೆಂಗೆ ಆಕ್ಟಿವೇಟ್ ಮಾಡುದು, ಅದಕ್ಕೆ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಪ್ರಾಕ್ಟೀಸಸ್ ಬಂದು ಭಸ್ತ್ರಿಕಾ, ನಾಡಿ ಶೋಧನ ಮತ್ತೆ ಉಜ್ಜಯಿ ಪ್ರಾಣಾಯಾಮ. ಸೊ ಈ ಕ್ರಿಯೆಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ನಾವು ಈ ಪ್ರಾಣನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಮತ್ತೆ ಅದನ್ನ ಆಕ್ಟಿವೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅಪಾನ. ಅಪಾನ ಏನಂತ ಕರಿತೀರಿ, ಔಟ್ವರ್ಡ್ ಫ್ಲೋಯಿಂಗ್ ಅಂತ ಕರಿತೀರಿ. ಔಟ್ವರ್ಡ್ ಫ್ಲೋಯಿಂಗ್ ಫೋರ್ಸ್ ಅಥವಾ ಏರ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಮತ್ತೆ ಡಯಾಗ್ರಾಮ್ ಅಲ್ಲಿ ಅದು ಪೊಸಿಷನ್ ಅದು ಎಲ್ಲಿಂದ ಅಂದ್ರೆ ನಾವಲ್ ಅಂದ್ರೆ ಹೊಕ್ಲು ಭಾಗದಿಂದ ಹಿಡಿದು ಸೋಲ್ಸ್ ಆಫ್ ದ ಫೀಟ್ ಅಂದ್ರೆ ಪಾದ ವರ್ಗೂ ಇರುತ್ತೆ ಇದು ಅಪಾನ. ಸೊ ಇಟ್ ಈಸ್ ಅ ಔಟ್ವರ್ಡ್ ಫ್ಲೋಯಿಂಗ್ ಏರ್. ಸೊ ಇದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಇರುವಂತಹ ಕಲ್ಮಶ ಏನ್ ಟಾಕ್ಸಿಕ್ ಇರುತ್ತೋ ಅದನ್ನೆಲ್ಲ ಮತ್ತೆ ವೇಸ್ಟ್ ಪ್ರಾಡಕ್ಟ್ ಏನು ಆಗಿರುತ್ತೋ ನಮ್ ದೇಹದಲ್ಲಿ ಅದನ್ನೆಲ್ಲ ಹೊರಗಡೆ ಹಾಕುತ್ತೆ. ಸೊ ಇದನ್ನ ಏನಂತ ಕರೀತಾರೆ, ಎಲಿಮಿನೇಷನ್ ಪ್ರೋಸೆಸ್. ಸೊ ದಿಸ್ ಪ್ರಾಣ ರೆಗ್ಯುಲೇಟ್ಸ್ ದ ಎಲಿಮಿನೇಷನ್ ಪ್ರೋಸೆಸ್. ಸೊ ಇದ್ರಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗಿ ಅನ್ಬ್ಯಾಲೆನ್ಸ್ ಆದ್ರೆ ಈ ಪ್ರಾಣ ಯಾವ ತರ ಕಾಯಿಲೆ ಬರುತ್ತೆ ಅಂದ್ರೆ ದ ಡಿಸೀಸಸ್ ರಿಲೇಟೆಡ್ ಲೋಯರ್ ಅಬ್ಡೋಮಿನ್, ಈ ಕಿಬೋಟೆ ಭಾಗದಲ್ಲಿ ಏನಿರುತ್ತೆ ಲೋಯರ್ ಅಬ್ಡೋಮಿನಲ್ ಭಾಗ ಅದು, ಇಲ್ಲಾಂದ್ರೆ ಕಿಡ್ನೀಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಇಲ್ಲ ಯೂರಿನರಿ ಟ್ರ್ಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಕಿಡ್ನಿ, ಯೂರಿನರಿ ಟ್ರ್ಯಾಕ್ ಪ್ರಾಬ್ಲಮ್, ಲೋಯರ್ ಅಬ್ಡೋಮಿನಲ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಈ ಪ್ರಾಣದಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಇಲ್ಲ ಇಂಬ್ಯಾಲೆನ್ಸ್ ಆದ್ರೆ. ಸೊ ಈಗ ಈ ಪ್ರಾಣ ನಾವ್ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಹೆಂಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದ್ರೆ ಅದಕ್ಕೆ ಯಾವ ತರ ಟೆಕ್ನಿಕ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನೌಳಿ ಮಾಡ್ಬೇಕು, ನೌಳಿ ಕ್ರಿಯಾ, ಅಗ್ನಿಸಾರ ಕ್ರಿಯಾ, ಅದ್ರ ಜೊತೆಗೆ ನೀವು ಅಶ್ವಿನಿ ಮುದ್ರಾ ಮತ್ತೆ ಮೂಲಬಂಧ. ಸೊ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನೀವ್ ಆ ಪ್ರಾಣನ ಸ್ಟ್ರೆಂಥನ್ ಮಾಡ್ಬೋದು ಮತ್ತೆ ಪ್ಯೂರಿಫೈ ಮಾಡ್ಬೋದು. ಸೊ ಈ ಕ್ರಿಯಾಸ್ ಬಗ್ಗೆ ಮತ್ತೆ ಮುದ್ರಾಸ್ ಬಂಧಾಸ್ ಬಗ್ಗೆ ನಿಮ್ಗೆ ಇನ್ನೊಂದು ಸೆಪರೇಟ್ ಕ್ಲಾಸ್ ಇದೆ, ಅಲ್ಲಿ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಈಗ ಏನನ್ ತಿಳ್ಕೊಳ್ಳಿ ಅಂದ್ರೆ ಈ ಅಪಾನ ಪ್ರಾಣನ ದಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಆದ್ರೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡಕ್ಕೆ ಯಾವ್ದಾವ ತರ ಮಾಡ್ಬೋದು ಅಂದ್ರೆ ನೌಳಿ, ಅಗ್ನಿಸಾರ ಕ್ರಿಯಾ, ಅಶ್ವಿನಿ ಮುದ್ರಾ ಮತ್ತೆ ಮೂಲಬಂಧ. ಸೊ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಯು ಕ್ಯಾನ್ ಸ್ಟ್ರೆಂಥನ್ ದಿಸ್ ಪ್ರಾಣ ಮತ್ತೆ ಪ್ಯೂರಿಫೈ ಮಾಡ್ಕೋಬಹುದು ಅಪಾನ ಪ್ರಾಣನ. ನೆಕ್ಸ್ಟ್ ಬಂದು ವ್ಯಾನ. ಸೊ ಈ ಪ್ರಾಣ ಇಟ್ ಫ್ಲೋಸ್ ಥ್ರೂ ಔಟ್ ದ ಬಾಡಿ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಎಲ್ಲಾ ಡೈರೆಕ್ಷನ್ ಇದೆ. ಸೊ ಥ್ರೂ ಔಟ್ ದ ಬಾಡಿ ಈ ಪ್ರಾಣ ಏನಾಗುತ್ತೆ, ಸರ್ಕ್ಯುಲೇಟ್ ಮಾಡುತ್ತೆ. ಸೊ ಥ್ರೂ ನಾಡೀಸ್ ಇಂದ ಇದು ಎಲ್ಲಾ ದೇಹದ ಭಾಗಕ್ಕೂ ರೀಚ್ ಆಗುತ್ತೆ. ಸೊ ಇದರ ಮೇನ್ ಫಂಕ್ಷನ್ ಏನು ಅಂದ್ರೆ ಇಟ್ ಕಂಟ್ರೋಲ್ಸ್ ದ ವಾಲಂಟರಿ ಮಸ್ಕ್ಯುಲರ್ ಆಕ್ಟಿವಿಟಿ. ಅಂದ್ರೆ ವಾಲಂಟರಿ ಅಂದ್ರೆ ಯಾವ್ದು ನಮ್ಮ ಹತೋಟಿನಲ್ಲಿ ಇರೋಂತಹ ನಾವು ಡೈಲಿ ಯಾವ ತರ ಆಕ್ಟಿವಿಟಿ ಮಾಡ್ತಿರೋ ಅದನ್ನ ನಾವು ವಾಲಂಟರಿ ಮಸ್ಕ್ಯುಲರ್ ಆಕ್ಟಿವಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದ್ರೆ ನೀವು ಓಡಾಡೋದಿರ್ಬೋದು, ನಡೆಯೋದಿರ್ಬೋದು, ಮಾತಾಡೋದಿರ್ಬೋದು. ಸೊ ಇದೆಲ್ಲ ವಾಲಂಟರಿ.
ಅದೆಲ್ಲ ನಮ್ಮ ಹತೋಟಿಯಲ್ಲಿದೆ. ನೀವ್ ಯಾವಾಗ ಬೇಕೋ ಅವಾಗ ಎದ್ದೇಳ್ತೀರಾ, ಕುತ್ಕೋತೀರಾ, ನಡೀತೀರಾ, ಓಡಾಡ್ತೀರಾ. ಸೊ ಇದನ್ನೆಲ್ಲ ಕೈ ಎತ್ತೋದಿರ್ಬೋದು, ಊಟ ಮಾಡೋದಿರ್ಬೋದು. ಸೊ ಇದೆಲ್ಲ ವಾಲಂಟರಿ ಮಸ್ಕ್ಯುಲರ್ ಆಕ್ಟಿವಿಟಿ ಅಂತ. ಸೊ ಇದನ್ನ ಯಾವ್ದು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ವ್ಯಾನ. ಸೊ ಮಾಡುತ್ತೆ. ಸೊ ಇದ್ರಲ್ಲಿ ಏನಾದ್ರೂ ಪ್ಯೂರ್ ಸರ್ಕ್ಯುಲೇಷನ್ ಆದ್ರೆ ಏನಾಗುತ್ತೆ, ನರ್ವಸ್ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಈ ವ್ಯಾನ ಪ್ರಾಣನದಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಇಟ್ ಲೀಡ್ಸ್ ಟು ನರ್ವಸ್ ಬ್ರೇಕ್ ಡೌನ್. ಆತರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾವ್ ಯಾವ ತರ ಸ್ಟ್ರೆಚ್ ಮಾಡ್ಬೇಕು ಇದನ್ನ, ಮತ್ತೆ ಯಾವ ತರ ಈ ಪ್ರಾಣನ ಆಕ್ಟಿವೇಟ್ ಮಾಡೋದು ಅಂದ್ರೆ ಇದಕ್ಕೆ ಮೇನ್ ಪ್ರಾಕ್ಟೀಸ್ ಬಂದು ಕುಂಭಕ, ಅಂದ್ರೆ ಬ್ರೀತ್ ರಿಟೆನ್ಷನ್ ಅಂತ ಕರೀತಾರೆ. ಸೊ ಈಗ ಕುಂಭಕದಲ್ಲಿ ಹೆಂಗ್ ಅದು ಕಂಟ್ರೋಲ್ ಆಗುತ್ತೆ ಅಂದ್ರೆ, ಕುಂಭಕ ಅಂದ್ರೆ ಇಟ್ ಈಸ್ ಲೈಕ್ ಹೋಲ್ಡಿಂಗ್ ದ ಬ್ರೆತ್ ಅಲ್ವಾ. ಸೊ ಈಗ ನೀವು ಮೇನ್ ಪರ್ಪಸ್ ಆಫ್ ಪ್ರಾಣಾಯಾಮ ಏನು, ಈಗ ನೀವು ಉಸಿರು ತಗೊಂಡಾಗ ಮತ್ತೆ ಉಸಿರು ಬಿಟ್ಟಾಗ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ದೇರ್ ವಿಲ್ ಬಿ ಒಂದ್ ಗ್ಯಾಪ್ ಇರುತ್ತೆ. ಅಂದ್ರೆ ಆ ಗ್ಯಾಪ್ ಅಲ್ಲಿ ನೀವು ಉಸಿರು ತಗೋತಾನು ಇರೋದಿಲ್ಲ, ಉಸಿರು ಬಿಡ್ತಾನು ಇರೋದಿಲ್ಲ. ಸೊ ದೇರ್ ವಿಲ್ ಬಿ ಎ ಗ್ಯಾಪ್ ವೇರ್ ಇಟ್ ಈಸ್ ಜಸ್ಟ್ ಸ್ಟನ್. ಅಂದ್ರೆ ಅಲ್ಲಿ ನಿಮ್ ದೇಹದಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಉಸಿರು ಬಿಡೋದಕ್ಕೂ ಮತ್ತೆ ಉಸಿರು ತಗೊಳ್ಳೋ ಮಧ್ಯೆ ಒಂದ್ ಸಣ್ಣ ಗ್ಯಾಪ್ ಇರುತ್ತೆ. ಸೊ ನೀವ್ ಈ ಪ್ರಾಣಾಯಾಮ ಮಾಡೋದು ಮುಖ್ಯ ಕಾರಣ ಏನಂದ್ರೆ ಆ ಗ್ಯಾಪ್ ಏನಿದೆ ಅದನ್ನ ಜಾಸ್ತಿ ಮಾಡೋದು, ಅದನ್ನೇ ಮೇನ್ ಪರ್ಪಸ್ ಆಫ್ ಪ್ರಾಣಾಯಾಮ. ಸೊ ಏನಾಗುತ್ತೆ ಅವಾಗ ನೀವ್ ಯಾವಾಗ ಉಸಿರು ತಗೊಳ್ಳೋದು ಮತ್ತೆ ಬಿಡೋದ್ರ ಮಧ್ಯೆ ಏನ್ ಗ್ಯಾಪ್ ಇದೆ ಅದನ್ನ ಎಕ್ಸ್ಟೆಂಡ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಆ ಎನರ್ಜಿ ಏನಿರುತ್ತೆ ಅದು ಬಾಡಿನಲ್ಲೇ ಉಳ್ಕೊಳ್ಳುತ್ತೆ. ವಿತ್ ಹೋಲ್ಡ್ ದ ಎನರ್ಜಿ. ಯಾವಾಗ ಎನರ್ಜಿ ಬಾಡಿನಲ್ಲಿ ಇರುತ್ತೋ ಅದು ಏನಾಗುತ್ತೆ, ಪ್ರೆಷರ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಇಟ್ ಕ್ರಿಯೇಟ್ಸ್ ದ ಪ್ರೆಷರ್. ಸೊ ಆ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ, ನಮ್ ದೇಹದಲ್ಲಿ ಯಾವ್ದೇ ರೀತಿಯ ಬ್ಲಾಕೇಜಸ್ ಇದ್ರೆ ಏನಾಗುತ್ತೆ ಅದನ್ನೆಲ್ಲ ರಿಲೀಸ್ ಮಾಡುತ್ತೆ. ಸೊ ಇಟ್ ರಿಲೀಸಸ್ ದ ಎನರ್ಜಿ ಬ್ಲಾಕೇಜಸ್. ಸೊ ಆ ತರ ಏನಾಗುತ್ತೆ, ಅದೇ ತರ ಈ ಕುಂಭಕ. ಸೊ ಈ ಹೋಲ್ಡ್ ಮಾಡೋದ್ರಿಂದ ಬ್ರೆತ್ ಏನಾಗುತ್ತೆ, ಆ ಎನರ್ಜಿ ದೇಹದಲ್ಲೇ ಉಳ್ಕೊಂಡು ಆ ಪ್ರೆಷರ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ದೇಹದಲ್ಲಿ ಏನೇ ಆದಂತಹ ಬ್ಲಾಕೇಜಸ್ ಇದ್ರೆ ಅದನ್ನ ರಿಲೀಸ್ ಮಾಡಿ, ಸೊ ನಾವು ಏನಿದೆ ಗಾಳಿ ಇರ್ಬೋದು ಇಲ್ಲ ಬ್ಲಡ್ ಇರ್ಬೋದು ಅದು ಈಸಿಯಾಗಿ ಸರ್ಕ್ಯುಲೇಟ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಸೊ ಬೆಸ್ಟ್ ಪ್ರಾಕ್ಟೀಸ್ ಏನ್ ಮಾಡ್ಬೋದು ಅಂದ್ರೆ ಕುಂಭಕ. ಸೊ ನೀವು ಡೈಲಿ ಯಾವ ತರ ಪ್ರಾಕ್ಟೀಸ್ ಮಾಡ್ಬೋದು ಅಂದ್ರೆ, ಜಸ್ಟ್ ಕುತ್ಕೊಂಡು ಒಂದು ಲಾಂಗ್ ಡೀಪ್ ಬ್ರೀತಿಂಗ್ ತಗೊಂಡು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಯು ಕ್ಯಾನ್ ಕೌಂಟ್ ಐದರ್ 5 ಕೌಂಟ್ಸ್ ಇಲ್ಲ 6 ಕೌಂಟ್ಸ್. ಅದು ಹಂಗೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಸೊ ಆ ಕೌಂಟ್ ಆಗೋ ತನಕ ನೀವು ಹೋಲ್ಡ್ ಮಾಡ್ಕೊಂಡು ಬ್ರೆತ್ ನ, ಆಮೇಲೆ ಯು ಹ್ಯಾವ್ ಟು ಬ್ರೀತ್ ಔಟ್ ಸ್ಲೋಲಿ. ಸೊ ಈ ತರ 5 to 6 ರೌಂಡ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ವ್ಯಾನ ಪ್ರಾಣದಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆಗಿದ್ರೆ ಯು ಕ್ಯಾನ್ ಬ್ಯಾಲೆನ್ಸ್ ಇಟ್ ಅಂಡ್ ಯು ಕ್ಯಾನ್ ಆಲ್ಸೋ ಆಕ್ಟಿವೇಟ್ ಮಾಡ್ಕೋಬಹುದು ಈ ಪ್ರಾಣನ. ನೆಕ್ಸ್ಟ್ ಬಂದು ಉದಾನ. ಅಗೇನ್ ನೀವು ಇಲ್ಲಿ ಪೊಸಿಷನ್ ನೋಡ್ತಿರ್ತೀರಾ. ಉದಾನ ಪ್ರಾಣದ ಪೊಸಿಷನ್ ಬಂದು ಇಟ್ ಈಸ್ ಕಾಲ್ಡ್ ಔಟ್ವರ್ಡ್ ಫ್ಲೋಯಿಂಗ್, ನಾಟ್ ಔಟ್ವರ್ಡ್, ಅಪ್ವರ್ಡ್. ಅಪ್ವರ್ಡ್ ಫ್ಲೋಯಿಂಗ್ ಏರ್ ಅಂತ ಕರೀತಾರೆ. ಸೊ ಆ ಡೈರೆಕ್ಷನ್ ನೋಡಿದ್ರೆ ಆರೋ ಮಾರ್ಕ್ ಇಟ್ ಎಲ್ಲಿಂದ ಫ್ಲೋ ಆಗುತ್ತೆ ಅಂದ್ರೆ ಇದು ಹಾರ್ಟ್ ಇಂದ ಹೆಡ್ ಮತ್ತೆ ಬ್ರೈನ್ ರೀಸನ್ ಗೆ ಫ್ಲೋ ಆಗುತ್ತೆ ಉದಾನ ಪ್ರಾಣ. ಸೊ ಥ್ರೂ ಥ್ರೋಟ್, ಸೊ ಗಂಟ್ಲಿಂದ ಅದು ಹಾರ್ಟ್ ಇಂದ ಮೇಲ್ಗಡೆ ಅಪ್ವರ್ಡ್ ಡೈರೆಕ್ಷನ್ ಹೆಡ್ ಅಂಡ್ ಬ್ರೈನ್ ಗೆ ಫ್ಲೋ ಆಗುತ್ತೆ. ಸೊ ಇದ್ರದ್ದು ಮೇನ್ ಫಂಕ್ಷನ್ ಏನಂದ್ರೆ ಇಟ್ ರೆಗ್ಯುಲೇಟ್ಸ್ ದ ವೋಕಲ್ ಕಾರ್ಡ್. ಈ ಗಂಟ್ಲಲ್ಲಿ ಏನಿರುತ್ತೆ ಮಾತು ಇರುತ್ತಲ್ವಾ, ನಾವು ಮಾತಾಡೋದಿರ್ಬೋದು, ಸ್ಪೀಚ್ ಇಲ್ಲ ನಗಿಯೋದಿರ್ಬೋದು, ಇಲ್ಲ ಅಳೋದು ಇಲ್ಲ ಹಾಡು ಹೇಳೋದು, ಇದನ್ನೆಲ್ಲ ಯಾವ್ದು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಇದು ಉದಾನ ಪ್ರಾಣ. ಸೊ ಇಟ್ ರೆಗ್ಯುಲೇಟ್ಸ್ ದ ವೋಕಲ್ ಕಾರ್ಡ್ಸ್ ಲೈಕ್ ಮತ್ತೆ ಸೌಂಡ್ಸ್, ಸ್ಪೀಚ್, ಲಾಫ್ಟರ್, ಕ್ರೈಯಿಂಗ್, ಸಿಂಗಿಂಗ್. ಸೊ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ ಯಾವ ತರ ಡಿಮ್ಯಾಂಡ್ ಮಾಡುತ್ತೋ ಆ ತರ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಉದಾನ ಪ್ರಾಣ. ಸೊ ಅದು ಮತ್ತೆ ಇನ್ನೊಂದು ಮೇನ್ ಏನಂದ್ರೆ ಇದು ಉದಾನ ಪ್ರಾಣ ಇಟ್ ಅವೇಕನಿಂಗ್ ಆಫ್ ದ ಕುಂಡಲಿನಿ ಶಕ್ತಿ. ಅದು ಫ್ಲೋ ಏನಿದ್ರೆ ಹೆಡ್ ರೀಸನ್ ಬ್ರೈನ್ ಗೆ ಫ್ಲೋ ಆಗೋದ್ರಿಂದ ಇದೇನಾಗುತ್ತೆ, ಇಟ್ ಅವೇಕನ್ಸ್ ದ ಕುಂಡಲಿನಿ ಶಕ್ತಿ. ಸೊ ನಿಮ್ದು ಗೊತ್ತು ಹಠಯೋಗದ ಮೇನ್ ಪರ್ಪಸ್ ಬಂದು ಅವೇಕನಿಂಗ್ ಆಫ್ ದ ಕುಂಡಲಿನಿ ಶಕ್ತಿ. ಸೊ ಇದನ್ನ ಅವೇಕನ್ ಮಾಡೋದಕ್ಕೆ ಇದು ಉದಾನ ಪ್ರಾಣ ತುಂಬಾ ಹೆಲ್ಪ್ ಮಾಡುತ್ತೆ. ಅದೇ ತರ ಈ ನಾವೇನಂತ ಹೇಳ್ತೀವಿ ಹಾಸ್ಟೆಲ್ ಬಾಡಿ ಇಟ್ ಸಪರೇಟ್ಸ್ ಫ್ರಮ್ ದ ಫಿಸಿಕಲ್ ಬಾಡಿ. ಈಗ ನೀವು ಕೆಲವೊಂದ್ಸತಿ ಕೇಳಿರ್ತೀರಾ, ಈ ರೀಸೆಂಟ್ ಆಗು ವಾಟ್ಸಪ್ ಅಲ್ಲೆಲ್ಲ ವಿಡಿಯೋಸ್ ಬಂದಿತ್ತು, ಕೆಲವೊಬ್ರು ನೀರಲ್ಲಿ ನಡೀತಾರೆ, ಕೆಲವೊಬ್ರು ಗಾಳಿನಲ್ಲಿ ಆಡಾಡ್ತಾರೆ, ಏನು ಸಪೋರ್ಟ್ ಇರ್ದಿರಾ ಅಂತ. ಸೊ ಅದು ಹೇಗಾಗುತ್ತೆ,
ನಾವು ಕೆಲವರು ಅನ್ಕೋಬಹುದು ಇದು ಗ್ರಾಫಿಕ್ಸ್ ಇರ್ಬೋದು ಇಲ್ಲ ಗಿಮಿಕ್ಸ್ ಅಂತ, ಬಟ್ ಸ್ಟಿಲ್ ಇದನ್ನಲ್ಲಿ ಅದ್ ಮಾಡೋರು ಉಂಟು. ನೀರಲ್ಲಿ ನಡೆಯೋದು, ಗಾಳಿನಲ್ಲಿ ಹಾರೋದೆಲ್ಲ ಇತ್ತು. ಸೊ ಅದೆಲ್ಲ ಹೇಗೆ ಸಾಧ್ಯ? ಇಲ್ಲ ಅದು ಜಸ್ಟ್ ಗ್ರಾಫಿಕ್ಸ್ ಅಂತ, ಬಟ್ ಇದು ಸಾಧ್ಯ ಇದೆ. ಹೇಗೆ ಅಂದ್ರೆ ಯಾರು ಈ ಉದಾನ ಪ್ರಾಣನ ಕಂಟ್ರೋಲ್ ಮಾಡ್ತಾರಲ್ವಾ, ಸೊ ದೇ ಕ್ಯಾನ್ ವಾಕ್ ಆನ್ ವಾಟರ್, ದೇ ಕ್ಯಾನ್ ಫ್ಲೈ ಆನ್ ಏರ್ ಫ್ರೀಲಿ. ಸೊ ಹೇಗಾಗುತ್ತೆ ಅಂದ್ರೆ ಈ ಉದಾನ ಪ್ರಾಣನ ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ, ಬಾಡಿ ಬಿಕಮ್ಸ್ ವೆರಿ ಲೈಟ್. ಇದು ತುಂಬಾನೇ ಲೈಟ್ ಆಗುತ್ತೆ ಬಾಡಿ. ಸೊ ನೀವ್ ಯಾವ ತರ ಎಬಿಲಿಟಿ ಆಗುತ್ತೆ ಅಂದ್ರೆ, ಈ ವಾಟರ್ ಇರ್ಬೋದು, ಹರ್ತ್ ಇರ್ಬೋದು, ಇಲ್ಲ ಸ್ಟೋನ್, ಅವೆಲ್ಲ ನಿಮ್ಗೆ ಅಬ್ಸ್ಟ್ರಕಲ್ ಆಗೋದೇ ಇಲ್ಲ. ಸೊ ಅದನ್ನೆಲ್ಲ ಇಮ್ಮೆಟ್ಟಿ ನೀವು ಮುಂದೆ ಹೋಗ್ಬೋದು. ಸೊ ಯಾರು ಈ ಉದಾನ ಪ್ರಾಣನ ಕಂಟ್ರೋಲ್ ಇಟ್ಕೋತಾರೋ ಅವರು ನೀರ್ ಮೇಲೆನೂ ನಡಿಬಹುದು, ಗಾಳಿನಲ್ಲೂ ತೇಲಾಡ್ಬೋದು. ಅದೇ ತರ ಇನ್ನು ನೀವು ಕೆಲವೊಂದು ಟಿವಿನಲ್ಲೆಲ್ಲ ನೋಡಿರ್ತೀರಾ, ಈ ಸನ್ಯಾಸಿಗಳಿರ್ಬೋದು, ಫಕೀರ್ಗಳಿರ್ಬೋದು, ಅವರು ಈ ನೈಲ್ಸ್ ಇರುತ್ತಾರ, ಮಳೆ ಮೇಲೆಲ್ಲ ಮಲ್ಕೋತಾರೆ, ನಡೀತಾರೆ, ಅದೇ ಅವ್ರಿಗೆ ಚುಚ್ಚೋದು ಇಲ್ಲ, ರಕ್ತನೂ ಬರಲ್ಲ, ಹೇಗೆ? ಸೊ ಅಂದ್ರೆ ಅದೆಲ್ಲ ಈ ಉದಾನ ಪ್ರಾಣನ ಅವರು ದೇ ಹ್ಯಾವ್ ದಟ್ ಎಬಿಲಿಟಿ ಟು ಕಂಟ್ರೋಲ್ ದಿಸ್ ಉದಾನ ಪ್ರಾಣ. ಸೊ ಅದೇ ತರ ಈ ಯೋಗಿಸು ಋಷಿಗಳೆಲ್ಲ ಕಾಡಲ್ಲೆಲ್ಲ ಜೀವನ ಮಾಡ್ತಿದ್ರು. ಆದ್ರೆ ಅವ್ರಿಗೆ ಈ ಈಟ್ ಆಗ್ಬೋದು, ಈ ಬಿಸಿಲು ಇರ್ಬೋದು, ಇಲ್ಲ ಕೋಲ್ಡ್ ಇರ್ಬೋದು, ಇನ್ಸೆಕ್ಟ್ಸ್ ಅಲ್ಲಿರೋಂತ ಪ್ರಾಣಿಗಳು ಅವ್ರಿಗೆ ಏನು ಮಾಡೋದಿಲ್ಲ. ಸೊ ಅವ್ರನ್ನೇ ಪ್ರೊಟೆಕ್ಟ್ ಮಾಡ್ಕೋತಾರೆ ಅದರಿಂದ. ಹೇಗೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದೇ ಕಂಟ್ರೋಲ್ ದಿಸ್ ಉದಾನ ಪ್ರಾಣ. ಸೊ ಇದನ್ನ ಅವರು ಹತೋಟಿನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ಅದೆಲ್ಲ ಅವ್ರಿಗೇನು ಅಬ್ಸ್ಟ್ರಕಲ್ ತೊಂದ್ರೆ ಆಗೋದಿಲ್ಲ. ಸೊ ಈಗ ಇದನ್ನ ನಾವು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ಇದಕ್ಕೆ ಪ್ರಾಕ್ಟೀಸಸ್ ಬಂದು ಉಜ್ಜಯಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಮತ್ತೆ ವಿಪರೀತ ಕರ್ಣಿ ಮುದ್ರಾ. ಸೊ ಇದನ್ನ ಮಾಡೋದ್ರಿಂದ ಈ ಪ್ರಾಣದಲ್ಲಿ ಯಾವ್ದೇ ರೀತಿಯಾದಂತಹ ಇಂಬ್ಯಾಲೆನ್ಸ್, ಡಿಸ್ಟರ್ಬೆನ್ಸ್ ಇದ್ರೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಪ್ರಾಕ್ಟೀಸಸ್ ಉಜ್ಜಯಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಮತ್ತೆ ವಿಪರೀತ ಕರ್ಣಿ ಮುದ್ರಾ. ನೆಕ್ಸ್ಟ್ ಬಂದು ಸಮಾನ ಪ್ರಾಣ. ಸೊ ಸಮಾನ, ಇದ್ರಲ್ಲಿ ಡಯಾಗ್ರಾಮ್ ಗೊತ್ತಿರೋ ಹಾಗೆ ಇದು ಬಂದು ನಿಮ್ಗೆ ಸ್ಟೊಮಕ್, ಅಬ್ಡಾಮಿನಲ್ ಏನಿದೆ ರೀಜನ್, ಅದು ಭಾಗ ಮಣಿಪುರ ಅಲ್ಲಿ ಫ್ಲೋ ಇರುತ್ತೆ ಸಮಾನ. ಸೊ ಇದ್ರದ್ದು ಮೇನ್ ಫಂಕ್ಷನ್ ಏನು? ಇದ್ರದ್ದು ಮೇನ್ ಫಂಕ್ಷನ್ ಬಂದು ಮೆಟಾಬಾಲಿಸಮ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್. ನಾವು ಜೀರ್ಣಕ್ರಿಯೆಗೆ ಮತ್ತೆ ಅದು ಜೀರ್ಣ ಆದಂತದ್ದು ಅದು ನ್ಯೂಟ್ರಿಷನ್ ದೇಹ ಭಾಗಕ್ಕೆ ತಲುಪೋದಕ್ಕೆ ಸಹಾಯ ಮಾಡುತ್ತೆ ಸಮಾನ. ಸೊ ಇಟ್ ಈಸ್ ಕಾಲ್ಡ್ ಅ ಡೈಜೆಸ್ಟಿವ್ ಫೈರ್. ಸೊ ಮೇನ್ ಪರ್ಪಸ್ ಅದೇ. ಮತ್ತೆ ನಿಮ್ಗೆ ಗೊತ್ತಿರ್ಬೇಕು, ನಾವು ತಿನ್ನೋ ಊಟ ಬರೇ ನಮ್ ದೇಹಕ್ಕೆ ಒಂದಕ್ಕೆ ಅಲ್ಲ, ದೈಹಿಕ ದೇಹಕ್ಕೆ ಅಂದ್ರೆ ಜಸ್ಟ್ ಬೆಳೆಯೋದಕ್ಕೆ, ಇಲ್ಲ ಮಸಲ್ಸ್ ಮಾಡ್ಕೊಳಕ್ಕೆ, ಇಲ್ಲ ದಪ್ಪ ಆಗಕ್ಕೆ. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಫಿಸಿಕಲ್ ಬಾಡಿ ಅಲ್ವಾ, ನಾವ್ ತಿನ್ನೋ ಆಹಾರ ನಮ್ ಮನಸ್ಸಿನ ಆಹಾರನೂ ಆಗಿರುತ್ತೆ. ಈಗ ನೋಡಿರ್ಬೋದು, ಯಾರು ಈ ಸಾತ್ವಿಕ ಫುಡ್ ತಿಂತಾರೆ, ವೆಜಿಟಬಲ್ಸ್, ಫ್ರೂಟ್ಸ್, ಫ್ರೆಶ್ ಫುಡ್, ಅವ್ರು ಯಾವಾಗ ಆಕ್ಟಿವ್ ಆಗಿರ್ತಾರೆ, ಮರ್ಕ್ಯೂರಿ ತರ ಆಕ್ಟಿವ್ ಆಗಿರ್ತಾರೆ. ಅದೇ ಯಾರು ತುಂಬಾ, ಈಗ ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗಿರ್ತೀರ, ಯಾವಾಗ ಅದು ಫುಲ್ ನಾನ್ ವೆಜ್, ಇಲ್ಲ ಅಂದ್ರೆ ಆಯಿಲಿ ಫುಡ್ ತಿಂದಾಗ, ಇಲ್ಲ ಕಾರ್ಬೋಹೈಡ್ರೇಟೆಡ್ ಬೆವರೇಜಸ್ ಕುಡ್ದಾಗ, ಈ ತರ ಹೆವಿ ಫುಡ್ ತಿಂದಾಗ ಏನಾಗುತ್ತೆ, ನೀವು ಫೀಲ್ ಸಮ್ ಲೇಜಿನೆಸ್ ಅಲ್ವಾ, ಏನ್ ಕೆಲಸ ಮಾಡೋದ್ ಬೇಡ, ಮಲ್ಕೊಳ್ಳೋಣ. ಸೊ ಅಂದ್ರೆ ನಾವ್ ತಿನ್ನೋ ಆಹಾರ ನಮ್ ದೇಹಕ್ಕೆ ಅಷ್ಟೇ ಅಲ್ಲ, ನಮ್ ಮನಸ್ಸಿನ ಮೇಲೇನೋ ಅದು ಪರಿಣಾಮ ಬೀಳುತ್ತೆ. ಸೊ ಈ ಸಮಾನ ಪ್ರಾಣನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನಾವು ಸಾತ್ವಿಕ ಆದಂತ ಆಹಾರ ತಗೋಬೇಕು. ಅಂದ್ರೆ ಪ್ಯೂರ್ ಆಗಿರೋಂಥದ್ದು, ವೆಜಿಟಬಲ್ಸ್, ಫ್ರೂಟ್ಸ್, ಫ್ರೆಶ್ ಕುಕ್ಡ್ ಫುಡ್, ಅದನ್ನೆಲ್ಲ ತಗೊಳ್ಳೋದ್ರಿಂದ ನಾವು ಈ ಪ್ರಾಣ ಏನಿದೆ ಈ ಸಮಾನನ ಬ್ಯಾಲೆನ್ಸ್ ಮಾಡ್ಬೋದು. ಮತ್ತೆ ಇದಕ್ಕೆ ಪ್ರಾಕ್ಟೀಸ್. ಸೊ ಅದು ಬಿಟ್ಟು ಫುಡ್ ಅಲ್ಲಿ ಬಿಟ್ಟು ನೀವು ಬೇರೆ ಯೋಗದಲ್ಲಿ ಯಾವ ತರ ಪ್ರಾಕ್ಟೀಸ್ ಮಾಡ್ಬೋದು ಅಂದ್ರೆ ಅಗ್ನಿಸಾರ ಕ್ರಿಯಾ ಮತ್ತೆ ನವಳಿ. ಸೊ ಈ ಎರಡು ಕ್ರಿಯಾಸ್ ಮಾಡೋದ್ರಿಂದ, ನವಳಿ ಮತ್ತೆ ಅಗ್ನಿಸಾರ ಕ್ರಿಯಾ, ಈ ಸಮಾನ ಪ್ರಾಣನ ಸ್ಟ್ರೆಂಥನ್ ಮಾಡ್ಬೋದು. ಅದೇ ತರ ಏನಾದ್ರೂ ಡೈಜೆಸ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಸಾಲ್ವ್ ಆಗುತ್ತೆ. ಮತ್ತೆ ಡಯಾಬಿಟಿಸ್ ಇದ್ರೆ ಅದು ಕಂಟ್ರೋಲ್ ಬರುತ್ತೆ. ನೆಕ್ಸ್ಟ್, ಸೊ ಇದು ಪಂಚ ಪ್ರಾಣಾಸ್ ಆಯ್ತು. ನೆಕ್ಸ್ಟ್ ಈಗ ನಾವು ಉಪ ಪ್ರಾಣಾಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ ಅಡಿಷನ್ ವಿತ್ ದಿಸ್ 5 ಪ್ರಾಣ ಏನ್ ನೋಡಿದ್ರಿ ನಾವು, ಅದನ್ನ ಸಪೋರ್ಟ್ ಮಾಡುತ್ತೆ ಇನ್ನ 5 ಉಪ ಪ್ರಾಣಾಸ್. ಸೊ ಅದು ಯಾವ್ಯಾವು ಅಂದ್ರೆ ನಾಗ, ಕೂರ್ಮ, ಕೃಪುರ, ದೇವದತ್ತ, ಧನಂಜಯ. ಸೊ ಈ ಪಂಚ ಪ್ರಾಣಾಸ್ ಏನಿದೆ ಅದೆಲ್ಲ ಇನ್ನರ್ ವಾಯುಸ್ ಅಂತ ಕರೀತಾರೆ. ಇದೆಲ್ಲ ಉಪ ಪ್ರಾಣಾಸ್ನೆಲ್ಲ ಔಟರ್ ವಾಯುಸ್, ಅಥವಾ ಯಾವ ತರ ಹೇಳ್ಬೋದು ಅಂದ್ರೆ ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್, ಲೈಕ್ ಇಟ್ ವಿಲ್ ಹ್ಯಾಪನ್ ಆಟೋಮೆಟಿಕಲಿ.
ನಮ್ ದೇಹದಲ್ಲಿ ಆಟೋಮೆಟಿಕ್ ಏನಾಗುತ್ತೆ, ಲೈಕ್ ಬಿಕ್ಲಿಕ್ಕೆ ಬರೋದಿರ್ಬೋದು, ಬಾಯಾರಿಕೆ, ಯಾನಿಂಗ್ ಅಂತ ಹೇಳ್ತೀವಿ, ಆಕಳಿಸೋದಿರ್ಬೋದು, ಇಲ್ಲ ಬ್ಲಿಂಕಿಂಗ್ ಆಫ್ ಐಸ್, ನಮ್ ಕಣ್ಣು ರೆಪ್ಪೆಗಳನ್ನ ಮುಚ್ಚೋದು ತೆಗೆಯೋದಿರ್ಬೋದು. ಸೊ ಇದು ಮತ್ತೆ ಹಾರ್ಟ್ ಬೀಟ್, ಪಂಪಿಂಗ್ ಇರ್ಬೋದು. ಸೊ ಇದೆಲ್ಲ ಆಟೋಮ್ಯಾಟಿಕ್ ಪ್ರೋಸೆಸ್, ಆಟೋಮ್ಯಾಟಿಕ್ ರೆಸ್ಪಾನ್ಸಸ್ ಆಗುತ್ತೆ. ಸೊ ಇದನ್ನೆಲ್ಲ ಏನಂತ ಕರೀತಾರೆ, ಉಪಪ್ರಾಣಾಸ್ ಅಂತ ಕರೀತಾರೆ. ಸೊ ಇದನ್ನ 1 by 1 ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದು ಬಂದು ನಾಗ. ನಾಗ ಅಂದ್ರೆ ಬರ್ಪಿಂಗ್, ಅಂದ್ರೆ ತೇಗು. ಕನ್ನಡದಲ್ಲಿ ಏನ್ ಹೇಳ್ಬೇಕಂದ್ರೆ ತೇಗು ಬರುತ್ತಲ್ಲ, ಅದನ್ನ ನಾಗಕ್ಕೆ ಅಂತ ಹೇಳ್ತಾರೆ. ಸೊ ಇದ್ರದ್ದು ಮೇನ್ ಫಂಕ್ಷನ್ ಏನಂದ್ರೆ, ಇಟ್ ರಿಮೂವ್ಸ್ ದ ಬ್ಲಾಕೇಜಸ್ ಆಫ್ ಪ್ರಾಣ ಅಂಡ್ ಅಪಾನ. ಈ ಪ್ರಾಣ ಮತ್ತೆ ಅಪಾನ ದಲ್ಲಿ ಏನಾದ್ರು ಇಂಬ್ಯಾಲೆನ್ಸ್ ಆಗಿದ್ದಾಗ, ಬ್ಲಾಕೇಜ್ ಆದಾಗ ಏನ್ ಮಾಡುತ್ತೆ, ಈ ಬರ್ಫಿಂಗ್ ಬರುತ್ತೆ. ಅವಾಗ ಏನಾಗುತ್ತೆ, ಆ ಬ್ಲಾಕೇಜಸ್ ಏನ್ ಕ್ರಿಯೇಟ್ ಆಗಿರುತ್ತೆ ಪ್ರಾಣ ಮತ್ತೆ ಅಪಾನ ಪ್ರಾಣಾಸು, ಅದನ್ನ ಅದು ರಿಮೂವ್ ಮಾಡುತ್ತೆ. ಮತ್ತೆ ಇದನ್ನ ಮತ್ತೆ ಈ ಗ್ಯಾಸ್ ಫಾರ್ಮ್ ಏನಾಗುತ್ತೆ, ಬಿಕಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಅದ್ರಲ್ಲಿ ಏನಾದ್ರು ಗ್ಯಾಸ್ ಫಾರ್ಮ್ ಏನಾದ್ರು ಆಗಿದ್ರೆ ಅದನ್ನು ಅದು ರಿಮೂವ್ ಮಾಡುತ್ತೆ. ಸೊ ನಾವ್ ಅದನ್ನ ಕಂಟ್ರೋಲ್ ಮಾಡಬಾರ್ದು. ಯಾವಾಗ ಅದನ್ನ ಸಪ್ರೆಸ್ ಇಲ್ಲ ಕಂಟ್ರೋಲ್ ಮಾಡ್ತಿರೋ, ಅದು ಲೀಡ್ಸ್ ಟು ಕಾರ್ಡಿಯಾಟಿಕ್ ಪ್ರಾಬ್ಲಮ್ಸ್ ಲೀಡ್ ಮಾಡುತ್ತೆ. ಸೊ ಅದೇ ನಾನು ಹೇಳ್ದಂಗೆನೆ, ಈ ಎಕ್ಸೆಸಿವ್ ಯಾಕೆ ಬರುತ್ತೆ ಅಂದ್ರೆ, ಯಾವಾಗ ನಮ್ಮ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಗ್ಯಾಸ್ ಸೇರ್ಕೊಳ್ಳುತ್ತೆ, ಅಂದ್ರೆ ಎಕ್ಸೆಸಿವ್ ವಿಂಡ್ ಯಾವಾಗ ಹೋಗುತ್ತೋ ಆವಾಗ ಅದು ನಮ್ಮ ಬಾಯಿಂದ ಹೊರಗಡೆ ಬರುತ್ತೆ. ಸೊ ಅದನ್ನೇನೆ ನಾವು ಬರ್ಫಿಂಗ್ ಅಂತ ಕರೆಯೋದು. ಸೊ ಅದಕ್ಕೆ ಕಾಮನ್ ಕಾಸಸ್ ಏನು, ಯಾಕೆ ಬರುತ್ತೆ ಅಂದ್ರೆ, ಇದು ಕಾಸಸ್ ಏನಾಗುತ್ತೆ, ನಾವು ಜಾಸ್ತಿ ಗಾಳಿನ ಬಾಯಿಂದ ಒಳಗಡೆ ತಗೊಂಡಾಗ, ಮತ್ತೆ ನಾವು ಬೇಗ ಬೇಗ ಊಟ ಮಾಡ್ತಿರಲ್ವಾ, ಈಗ ದೊಡ್ಡವ್ರು ಹೇಳ್ತಾರೆ ಬೇಗ ಬೇಗ ಊಟ ಮಾಡ್ಬೇಡಿ, ನಿಧಾನವಾಗಿ ಊಟ ಮಾಡಿ ಅಂತ. ಮತ್ತೆ ಊಟ ಮಾಡ್ಬೇಕಾದ್ರೆ ಮಾತಾಡ್ಬೇಡಿ ಅಂತಾನು ಹೇಳ್ತಾರೆ. ಸೊ ಅದಕ್ಕೆಲ್ಲ ರೀಸನ್ ಇದೆ. ಅದಕ್ ಮೇನ್ ರೀಸನ್ ಏನಾಗುತ್ತೆ, ನಾವ್ ಯಾವಾಗ ಬೇಗ ಊಟ ಮಾಡ್ತೀರಾ, ಇಲ್ಲಾಂದ್ರೆ ಊಟ ಮಾಡ್ಬೇಕಾದ್ರೆ ಮಾತಾಡ್ತೀರಾ, ಅವಾಗ ನಮಗ್ ಗೊತ್ತಿಲ್ದಿರ ಹಾಗೇನೆ ನಮ್ ದೇಹದೊಳಗಡೆ ಅದು ಗಾಳಿ ಹೋಗಿರುತ್ತೆ ಜಾಸ್ತಿ. ಸೊ ಅದು ರೀಸನ್ ಇರುತ್ತೆ. ಮತ್ತೆ ಚೀಯಿಂಗಮ್, ಕೆಲವ್ರು ನೋಡ್ತಾರೆ ಯಾವಾಗೂ ಬಾಯ್ ಹಾಕೊಂಡು ಅಗಿತಾ ಇರ್ತಾರೆ, ಬಾಯ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು. ಸೊ ಅವಾಗೂ ಏನಾಗುತ್ತೆ, ನಮಗ್ ಗೊತ್ತಿಲ್ದಿರಂಗೆ ನಮ್ ದೇಹದೊಳಗಡೆ ಗಾಳಿ ಹೋಗುತ್ತೆ. ಅದೇ ತರ ಮತ್ತೆ ಈ ಚಾಕ್ಲೇಟ್ ನ ತುಂಬಾ ಹಾರ್ಡ್ ಇರುತ್ತೆ, ತುಂಬಾ ಸತಿ ಚೂ ಮಾಡ್ತಾ ಇರ್ತಾರೆ. ಸೊ ಅದು ಒಂದ್ ರೀಸನ್. ಮತ್ತೆ ಈ ಡ್ರಿಂಕ್ಸ್ ಲೈಕ್ ಕೋಕೋ ಕೋಲಾ ಇರ್ಬೋದು, ಪೆಪ್ಸಿ ಇರ್ಬೋದು, ಈ ಬೆವರೇಜಸ್ ಏನಿರುತ್ತೆ ಕಾರ್ಬೋನೇಟೆಡ್ ಬೆವರೇಜಸ್, ಅದನ್ನ ಕುಡಿಯೋದ್ರಿಂದ, ಸೊ ಕೆಲವ್ರು ಹೊಸದಾಗಿ ಇಲ್ಲ ಕೆಲವ್ರಿಗೆ ಅದಾಗೋದೆಲ್ಲ ಕುಡಿದ್ರೆ ಕಿವಿ ಮೂಗು ಬಾಯಿಂದ ಎಲ್ಲ ಬಂದಿರುತ್ತೆ ಗ್ಯಾಸ್, ರೈಟ್, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವರಿಗೆ. ಸೊ ಈ ತರ ಕಾರ್ಬೋನೇಟೆಡ್ ಬೆವರೇಜಸ್ ಕುಡಿಯೋದ್ರಿಂದನು, ಮತ್ತೆ ಓವರ್ ಈಟಿಂಗ್ ಜಾಸ್ತಿ ತಿನ್ನೋದ್ರಿಂದ, ಸೊ ಈ ಎಲ್ಲಾ ಕಾರಣಗಳಿಂದನು ನಮ್ಗೆ ಅದು ತೇಗ್ ಅನ್ನೋದೇನಿದೆ ಅದು ಬರುತ್ತೆ. ಸೊ ನಾವ್ ಹೇಗೆ ಇದನ್ನ ಸ್ಟಾಪ್ ಮಾಡೋದು ಅಂತ, ಸೊ ಅಂದ್ರೆ ಕುಡಿಬೇಕಾದ್ರೆ ಆಗ್ಲಿ ತಿನ್ಬೇಕಾದ್ರೆ ಆಗ್ಲಿ ಕುತ್ಕೊಂಡು ನಿಧಾನವಾಗಿ ಯು ಹ್ಯಾವ್ ಟು ಈಟ್ ಆರ್ ಡ್ರಿಂಕ್. ಅವಾಗ ಏನಾಗುತ್ತೆ, ಲೆಸ್ ಹೇರು ನಾವು ಸ್ವಾಲೋ ಮಾಡ್ದಂಗ ಆಗುತ್ತೆ. ಅದ್ರ ಜೊತೆಗೆ ಇದು ಜಾಸ್ತಿ ಯಾರು ತೇಗು ಬರ್ತಿರುತ್ತೋ ಅವರು ಯಾವ ತರ ಫುಡ್ ತಿನ್ಬಾರ್ದು ಅಂದ್ರೆ, ಈ ಬ್ರೋಕೊಲಿ, ಕ್ಯಾಬೇಜ್, ಬೀನ್ಸ್, ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್, ಬಟರ್, ಚೀಸ್, ಪನ್ನೀರ್. ಸೊ ಈ ತರದನ್ನೆಲ್ಲ ಅವ್ರು ಅವಾಯ್ಡ್ ಮಾಡ್ಬೇಕಾಗುತ್ತೆ ತೇಗ್ ಜಾಸ್ತಿ ಬರೋರ್ಗೆ. ಆಮೇಲೆ ಈ ಚೀಯಿಂಗಮ್ಮು ಮತ್ತೆ ಸ್ಮೋಕಿಂಗ್ ಮಾಡಬಾರ್ದು. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಬರ್ಪಿಂಗ್ ಪ್ರಾಬ್ಲಮ್ಸ್ ಯಾಗಿರುತ್ತೋ ಅದನ್ನ ಅವರು ಕಂಟ್ರೋಲ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಕೂರ್ಮ. ಕೂರ್ಮ ಅಂದ್ರೆ ಬ್ಲಿಂಕಿಂಗ್, ಅಂದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಿಲ್ದಿರಂಗೆ ನಮ್ ಕಣ್ಣು ಬ್ಲಿಂಕ್ ಆಗ್ತಾ ಇರುತ್ತೆ, ಓಪನ್ ಆಗುತ್ತೆ, ಐ ಲ್ಯಾಶಸ್ ಓಪನಿಂಗ್ ಅಂಡ್ ಕ್ಲೋಸಿಂಗ್. ಸೊ ಇದನ್ನ ಯಾವ್ದ್ರಿಂದ ಆಗುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದ ಪ್ರಾಣ ಕೂರ್ಮ. ಸೊ ಇದು ಫಂಕ್ಷನ್ ಏನ್ ಈ ಪ್ರಾಣದ್ದು ಅಂದ್ರೆ, ಈಗ ನಾವು ಕಣ್ಣನ್ನ ಓಪನ್ ಮತ್ತೆ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ ಕಣ್ಣಿನೊಳಗೆ ಹೋಗ್ಬೇಕಾದಂತ ಡಸ್ಟ್ ಇರ್ಬೋದು ಅದನ್ನ ಅವಾಯ್ಡ್ ಮಾಡುತ್ತೆ. ಮತ್ತೆ ಫಾರಿನ್ ಬಾಡೀಸ್, ಲೈಕ್ ನಾವು ಗಾಡಿನಲ್ಲೇ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡಿರಲ್ಲ, ಗ್ಲಾಸ್ ಹಾಕೊಂಡಿರಲ್ಲ, ಹಂಗೆ ಹೋಗ್ಬೇಕಾದ್ರೆ ನಿಮ್ಗೆ ಎಷ್ಟೋ ಸತಿ ನೋಡಿದೀರಾ, ಕಣ್ಣಾಗ್ಲಿ ಗ್ಲಾಸ್ ಪೀಸ್ ಆಗ್ಲಿ ಬಂದು ತಗೊಳ್ತಲ್ವಾ ಕಣ್ಗೆ. ಸೊ ಅದನ್ನೆಲ್ಲ ಬ್ಲಿಂಕ್ ಮಾಡಿದಾಗ ಅದು ಕಣ್ಣೊಳಗಡೆ ಹೋಗೋ ಬದಲು ಕಣ್ ಮೇಲೇನೋ ಇಲ್ಲೋ ಟಚ್ ಆಗಿರುತ್ತೆ. ಸೊ ಇದೇನ್ ಅವಾಯ್ಡ್ ಮಾಡುತ್ತೆ ಅಂದ್ರೆ, ಇಟ್ ಪ್ರೊಟೆಕ್ಟ್ಸ್ ದ ಡಸ್ಟ್, ನಮ್ ಕಣ್ಣೊಳಗಡೆ ಧೂಳ್ ಹೋಗ್ದಿರೋ ಹಾಗೆ, ಮತ್ತೆ ಬೇರೆ ಯಾವ್ದೇ ಅಂತಹ ಫಾರಿನ್ ಬಾಡೀಸ್ ಹೋಗ್ದಿರೋ ಹಾಗೆ ಇದನ್ನ ತಡೆಯುತ್ತೆ. ಸೊ ಇದ್ರಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆದ್ರೆ, ಈ ಪ್ರಾಣದಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆದ್ರೆ ಏನ್ ಕಾಸಸ್ ಆಗುತ್ತೆ ಅಂದ್ರೆ, ಅನ್ಕಂಟ್ರೋಲ್ಡ್ ಬ್ಲಿಂಕಿಂಗ್. ಅಂದ್ರೆ ಕೆಲವರು ನೋಡಿರ್ತೀರಾ, ಅವರು
ತುಂಬಾನೇ ಬ್ಲಿಂಕ್ ಮಾಡ್ತಾ ಇರ್ತಾರೆ ಕಾನ್ಶಿಯಸ್ಲಿ. ನಮ್ದಲ್ಲ ಅಂದ್ರೆ ಅನ್ಕಾನ್ಶಿಯಸ್ಲಿ ವಿಲ್ ಬಿ ಬ್ಲಿಂಕಿಂಗ್, ಅದ್ ನಮ್ಗೆ ಗೊತ್ತಾಗಿರೋದಿಲ್ಲ ಎಷ್ಟ್ ಸತಿ ಬ್ಲಿಂಕ್ ಮಾಡಿರ್ತೀರ ಅಂತ. ಕೆಲವರು ತುಂಬಾನೇ ಫಾಸ್ಟ್ ಆಗಿ ಆಫನ್ ಕಾನ್ಶಿಯಸ್ಲಿ ಬ್ಲಿಂಕ್ ಮಾಡ್ತಿರ್ತಾರೆ. ಕೆಲವ್ ನೋಡಿರ್ತೀರಾ ಅವ್ರು ಬ್ಲಿಂಕೇ ಮಾಡಲ್ಲ, ಕಣ್ ಬಿಟ್ಟಂಗ್ ಹಂಗೆ ಇರುತ್ತೆ, ಅವ್ರು ಕ್ಲೋಸೇ ಮಾಡೋದಿರೋದಿಲ್ಲ, ಹಂಗೆ ಕಣ್ ತೆಕ್ಕೊಂಡಿರ್ತಾರೆ. ಸೊ ಈ ತರ ಪ್ರಾಬ್ಲಮ್ ಇಲ್ಲ, ತುಂಬಾ ಬ್ಲಿಂಕ್ ಮಾಡ್ತಾರೆ, ಇಲ್ಲ ಬ್ಲಿಂಕೇ ಮಾಡಲ್ಲ, ಇಲ್ಲಾಂದ್ರೆ ಕೆಲವ್ದು ಐಬಾಲ್ ಶಿಫ್ಟ್ ಆಗಿರುತ್ತೆ, ಅದನ್ನ ಟ್ವಿಂಚಿಂಗ್ ಅಂತ ಹೇಳ್ತಾರೆ. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಯಾವಾಗ ಈ ಕೂರ್ಮ ಪ್ರಾಣದಲ್ಲಿ ಇಂಬ್ಯಾಲೆನ್ಸ್ ಆದಾಗ. ಸೊ ಇದಕ್ಕೆ ಬೆಸ್ಟ್ ಪ್ರಾಕ್ಟೀಸ್ ಯಾವ್ದ್ ಮಾಡ್ಬೇಕು ಅಂತ. ಸೊ ಇದಕ್ಕೆ ಬೆಸ್ಟ್ ಪ್ರಾಕ್ಟೀಸ್ ಬಂದು ತ್ರಾಟಕ. ಸೊ ಈ ತ್ರಾಟಕ ಕ್ರಿಯೆ ಮಾಡೋದ್ರಿಂದ ಇಟ್ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಸ್ಟ್ರೆಂತ್ ಮಾಡುತ್ತೆ. ಸೊ ಅದೇ ತರ ಇನ್ನೊಂದು ಪ್ರಾಕ್ಟೀಸ್ ಯಾವ ತರ ಮಾಡ್ಬೋದು ಅಂದ್ರೆ ಓಂ ಚಾಂಟಿಂಗ್. ಒಂದು ಲೈಕ್ 18 or 21 ಟೈಮ್ಸ್ ಓಂ ಚಾಂಟಿಂಗ್ ಮಾಡ್ಬಿಟ್ಟು ಅದಾದ್ಮೇಲೆ ನೀವು ಎರಡೂ ಕೈ ಇದೆಯಲ್ಲ ಪಾಮಿಂಗ್ ಅಂದ್ರೆ ಎರಡೂ ಕೈಗಳನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಆ ಶಾಖ ಏನ್ ಬಂದಿರುತ್ತೋ ಅದು ಕಣ್ ಮೇಲೆ ಇಟ್ಕೋಬೇಕು. ಸೊ ಹಾಗೆ ಇಟ್ಕೊಳ್ಳೋದ್ರಿಂದನೂ ಕಣ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮತ್ತೆ ಈ ಕೂರ್ಮ ಪ್ರಾಣ ಏನಿದೆ ಅದು ಸ್ಟ್ರೆದನ್ ಆಗುತ್ತೆ ಮತ್ತೆ ಆಕ್ಟಿವ್ ಆಗುತ್ತೆ. ಸೊ ಮತ್ತೆ ಇನ್ನ ಬೇರೆ ರೀಸನ್ ಏನಿರ್ಬೋದು ಈ ತರ ತುಂಬಾ ಬ್ಲಿಂಕ್ ಆಗೋದಿರ್ಬೋದು, ಇಲ್ಲ ಬ್ಲಿಂಕ್ ಆಗದೆ ಇರೋದಕ್ಕೆ ಕಾರಣ ಅಂದ್ರೆ ಯಾರು ಈ ತುಂಬಾ ಬ್ರೈಟ್ ಲೈಟ್ ಗೆ ಎಕ್ಸ್ಪೋಸ್ ಆಗಿರ್ತಾರೆ, ಯಾರು ಈ ತರ ತುಂಬಾ ಬ್ರೈಟ್ ಆಗಿರೋ ಕಡೆ ಕೆಲಸ ಮಾಡ್ತಾರೆ, ಇಲ್ಲ ಅಂದ್ರೆ ಲೈಕ್ ಇವಾಗ ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ ನೈಟ್ ಟೈಮ್ ನಮ್ಮ ಆಪೋಸಿಟ್ ಅಲ್ಲಿ ತುಂಬಾ ಬೀಮ್ ಬರ್ತಿದೆ ಬ್ರೈಟ್ ಇದು, ತುಂಬಾ ಸತಿ ಕಣ್ಣಿಗೆ ತುಂಬಾನೇ ಇದಾಗುತ್ತೆ. ಸೊ ಅವಾಗ ಬೆಟರ್ ಏನಂದ್ರೆ ನೈಟ್ ಡ್ರೈವ್ ಗ್ಲಾಸಸ್ ಬಟ್ ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಈ ಡಸ್ಟ್ ಅಲ್ಲಿ ತುಂಬಾ ಯಾರು ಕೆಲಸ ಮಾಡ್ತಾರೆ ಧೂಳಲ್ಲಿ, ಸೊ ಅವರು ಅಷ್ಟೇನೆ ಅವ್ರಿಗೂ ಈ ಐ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅವಾಗ ಅದಕ್ಕೆ ಏನ್ ಗ್ಲಾಸ್ ಇರುತ್ತೋ ಅದನ್ನ ಅವ್ರು ಯೂಸ್ ಮಾಡ್ಕೋಬಹುದು. ಮತ್ತೆ ಸ್ಮೋಕ್ ಮಾಡೋದ್ರಿಂದನೂ ಅಷ್ಟೇನೆ ಈ ತರ ಕೂರ್ಮದಲ್ಲಿ ಏನಿದೆ ಪ್ರಾಣ ಅದರಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಬಂದು ದೇವದತ್ತ. ದೇವದತ್ತ ಅಂದ್ರೆ ಯೋನಿಂಗ್ ಅಂದ್ರೆ ಟೈಮ್ ಮುಗಿತಾ ಇದೆ, ನೀವು ಗೊತ್ತಿರುತ್ತೆ ಆಕಳಿಸ್ತಿರಲ್ವಾ ಮೇಡಮ್ ಇದು ಟೈಮ್ ಮುಗಿತಾ ಇದೆ, ಒಂದ್ ಸ್ವಲ್ಪ ಎಕ್ಸಿಟ್ ಆಗ್ಬಿಟ್ಟು ಲಾಗಿನ್ ಆಗೋಣ ಮತ್ತೆ. ಹಾ ಶೋರ್. ಸೆಷನ್ ಎಂಡ್ ಮಾಡ್ತೀನಿ, ಎಲ್ರು ಮತ್ತೆ ಲಾಗಿನ್ ಆಗಿ ಮೀಟಿಂಗ್ ಜಾಯ್ನ್.